Hey guys, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. IPL 2026 ರಿಲೇಟೆಡ್ ಬೆಂಕಿ ಅಪ್ಡೇಟ್ಗಳು ಬರ್ತಾ ಇದೆ ಮಗ. ಸಿಕ್ಕಾಪಟ್ಟೆ ಸಂಚಲನ ರೀಸೆಂಟಾಗಿ ಮೂಡಿಸಿರುವಂಥ ಹೆಸರು ಯಾವುದು ಅಂತ ಅಂದರೆ ಟ್ರೇಡ್ ರಿಲೇಟೆಡು. ಅದು ಫಸ್ಟು ಮೂಡಿಸಿದ್ದಾನೆ ಸಂಜು ಸ್ಯಾಮ್ಸನ್ ಅವರ ಟ್ರೇಡು ಆಗುತ್ತೆ ಅಂತ, ಆಮೇಲೆ ಮತ್ತೆ ಆಗಲ್ಲ ಅನ್ನೋ ಥರ ಅಪ್ಡೇಟ್ ಬಂತು. ಇವಾಗ ಮತ್ತೆ ಅಫಿಷಿಯಲ್ ಆಗಿ ESPN ಕ್ರಿಕೆನ್ಫೋ ಜೊತೆಗೆ ಎಲ್ಲ ಮೇನ್ ಕ್ರಿಕ್ ಬಸ್ ESPN ಕ್ರಿಕೆನ್ಫೋ ಅಂತ ಮುಂತಾದ ದೊಡ್ಡ ದೊಡ್ಡ ರಿಪೋರ್ಟಿಂಗ್ ಸೈಟ್ಗಳನ್ನ ರಿಪೋರ್ಟ್ ಮಾಡಿಬಿಟ್ಟಿದ್ದಾವೆ. ಸಂಜು ಸ್ಯಾಮ್ಸನ್ನು ಈಚೆಗಡೆ ಬರೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಸಂಜು ಸ್ಯಾಮ್ಸನ್ನು ಕೇಳ್ಬಿಟ್ಟಿದ್ದಾರೆ ರಾಜಸ್ಥಾನ್ ರಾಯಲ್ಸ್ಗೆ ಅಂತ. ಬಟ್ ಸಂಜು ಸ್ಯಾಮ್ಸನ್ ಸ್ವಲ್ಪ ದಿನದ ಮುಂಚೆ ಅವರೇ ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ರು, ನನಗೆ RRರಿಂದ ಏನಕ್ಕೆ ಈಚೆಗಡೆ ಬರಲಿ, RR ನನಗೆ ಇನ್ನೂ ಆ ಥರ ಏನು ಇನ್ಫಾರ್ಮೇಷನ್ CSK ಕಡೆಯಿಂದನೂ ಬಂದಿಲ್ಲ, CSK ನಾನು ಅಪ್ರೋಚ್ ಮಾಡಿದೆ ಅಂತ ಸುಮ್ಮನೆ ಬಿಟ್ಟಿದ್ರು. ನಾನು ಅವಾಗಲೇ ಹೇಳಿದೆ ಏನೋ ಇರ್ಬೋದು, ಬಂದಿರ್ಬೋದು, ಬಟ್ ಇವ್ರಿಗೆ ಹೋಗೋಕೆ ಇಷ್ಟ ಇಲ್ಲದೆ ಇರ್ಬೋದು, RR ಅಲ್ಲೇ ಇರ್ಬೋದು ಅಥವಾ RR ಕನ್ವಿನ್ಸ್ ಮಾಡಿರ್ಬೋದು ಅಂತ ಹೇಳಿದ್ದೆ. ಒಟ್ಟಲ್ಲಿ ಅಪ್ರೋಚ್ ಅಂತೂ CSK ಕಡೆಯಿಂದ ಬಂದಿರೋದಂತೂ ಗೊತ್ತಾಗಿತ್ತು. ಬಟ್ ಇವ್ರು ಒಪ್ಕೊಂಡಿರಲಿಲ್ಲ, ಒಳಗಡೆ ಏನಾಗಿದೆ ಅಂತ ಇವ್ರು ಒಪ್ಕೊಂಡಿರಲಿಲ್ಲ. ಬಟ್ ಇವಾಗ ಬರ್ತಿರೋ ಅಪ್ಡೇಟು ESPN ಕ್ರಿಕೆನ್ಫೋ ಜೊತೆಗೆ ಕ್ರಿಕ್ ಬಸ್ ಎಲ್ಲ ಮೇನ್ ರಿಪೋರ್ಟಿಂಗ್ ಸೈಟ್ಸ್ಗಳು ರಿಪೋರ್ಟ್ ESPN ಕ್ರಿಕೆನ್ಫೋ ಇಂದ ಬಂತು ಅಂದರೆ ಮಗಂದು ಏನಾನ ಆಗೈತೆ ಅಂತ, ಅಣ್ತಮ್ಮ ಏನಾನ ಆಗೈತೆ ಅಂತಲೇ ಅರ್ಥ ಅದು. ಸೊ ಇವಾಗ ಬರ್ತಿರೋ ಅಪ್ಡೇಟ್ ಪ್ರಕಾರ ಇವರು ಹೋಗ್ಬಿಟ್ಟು ಅಪ್ರೋಚ್ ಮಾಡಿಬಿಟ್ಟು ಕೇಳಿದಾರಂತೆ, CSK ಅವ್ರು ಅಪ್ರೋಚ್ ಮಾಡಿ ಕೇಳಿದ್ರಂತೆ ಸಂಜು ಸ್ಯಾಮ್ಸನ್ ಅವ್ರನ್ನ, ನೀನು ಬಾಗುರು ನಮ್ಮ ಕಡಿಕೆ ಅಂತ. ಅದಕ್ಕೋಸ್ಕರ ಇವ್ರು ಹೋಗ್ಬಿಟ್ಟು ರಾಜಸ್ಥಾನ್ ರಾಯಲ್ಸ್ ಓನರ್ ಹತ್ರ ಕೇಳಿದ್ರಂತೆ, ನನ್ನನ್ನು ಬಿಟ್ಕೊಂಡು ಕೊಟ್ಬಿಡಿ, ನನ್ನ ಈಚೆ ಕಡೆ ಹಾಕ್ಬಿಡಿ. ಇಲ್ಲಿ ಫ್ರಾಂಚೈಸ್ಗೆ ಬಿಟ್ಟಿದ್ದು, ಫ್ರಾಂಚೈಸ್ ಬೇಕಾದ್ರೆ ಟ್ರೇಡ್ ಮಾಡ್ಬೋದು, ಇಲ್ಲಾಂದ್ರೆ ಆಕ್ಷನ್ಗೆ ಹಾಕ್ಬೋದು, ಎರಡರಲ್ಲಿ ಒಂದು ಮಾಡ್ಬೋದು. ಒಟ್ಟಲ್ಲಿ ಪ್ಲೇಯರ್ಗೂ ಕೂಡ ಬಿಟ್ಟಿದ್ದು. ಇಲ್ಲಿ ರಾಜಸ್ಥಾನ್ ರಾಯಲ್ಸ್ ಜೊತೆಗೆ ಇರಬೇಕು ಅಂತಂದರೆ ಸಂಜು ಸ್ಯಾಮ್ಸನ್ ಒಪ್ಕೋಬೇಕು, ಅವಾಗ ಮಾತ್ರ ಸೈನ್ ಮಾಡಬೇಕು, ಅವಾಗ ಮಾತ್ರ ಇರೋಕ್ಕಾಗತ್ತೆ. ಫ್ರಾಂಚೈಸು ಅಷ್ಟೇ, ಅವ್ರನ್ನ ಒಪ್ಕೋಬೇಕು, ಅವಾಗ ಮಾತ್ರ ಸಂಜು ಸ್ಯಾಮ್ಸನ್ ಫ್ರಾಂಚೈಸಲ್ಲಿ ಇರೋಕ್ಕಾಗತ್ತೆ. ಇಲ್ಲಿ ಇಬ್ಬರ ಒಂದು ಮ್ಯೂಚುವಲ್ ಬೆನಿಫಿಟ್ ಇರುತ್ತೆ. ಸೊ ಫ್ರಾಂಚೈಸ್ ಇಷ್ಟ ಇರ್ಬೋದು ಸಂಜು ಸ್ಯಾಮ್ಸನ್ನ ರಿಟರ್ನ್ ಮಾಡ್ಕೊಳ್ಳೋದಕ್ಕೆ. 18 ಕೋಟಿಗೆ ಅವ್ರು ತೊಗೊಂಡಿದ್ದು, 18 ಕೋಟಿ ಕೊಟ್ಬಿಟ್ಟು ನಾವು ರಿಟರ್ನ್ ಮಾಡ್ಕೊತೀವಿ ನಿಮ್ಮನ್ನ ಗುರು ಅಂತ ಹೇಳ್ಬೋದು. ಬಟ್ ಇಲ್ಲಿ CSK ಅವರು ಆ ಕಡೆ ಈ ಕಡೆಯಿಂದ ದುಡ್ಡು ಕೊಡ್ತೀವಿ, ನಿಮಗೆ 18 ಕೋಟಿ ಜೊತೆಗೆ ಕೊಡ್ತೀವಿ ಬಾಗುರು ಇಲ್ಲಿಗೆ ಅಂತ ಕರಿತಾ ಇರ್ಬೋದು. ಯಾರಿಗೆ ಗೊತ್ತು ಅಲ್ವಾ, ಬ್ಯಾಕ್ ಎಂಡಲ್ಲಿ ಕೊಡ್ತಾ ಇರ್ಬೋದು, ಬೇರೆ ಬೇರೆ ದುಡ್ಡುಗಳನ್ನ ಪಾರ್ಸಲ್ ಮಾಡ್ತಾ ಇರ್ಬೋದು. ಸೊ ಆ ಕಡೆ ಫೋಕಸ್ ಹೋಗಿರ್ಬೋದು. ಆ್ಯಂಡ್ CSK ಗೊತ್ತಿರುವಾಗಲೇ ರಾಜಸ್ಥಾನ್ ರಾಯಲ್ಸ್ಗಿಂತ CSKಗೆ ಬಂತು ಅಂದರೆ ಇವ್ರಿಗೆ ರೆಪ್ಯುಟೇಷನ್ ಆಗಿರಲಿ, ಒಂದು ಬ್ರ್ಯಾಂಡ್ ವ್ಯಾಲ್ಯೂ ಆಗಿರಲಿ ಇನ್ನೂ ಸಿಕ್ಕಾಪಟ್ಟೆ ಇನ್ಕ್ರೀಸ್ ಆಗುತ್ತೆ. ಕಮ್ಮಿ ಅಂತೂ ಖಂಡಿತ ಆಗೋದಿಲ್ಲ, ಅದೆಲ್ಲರಿಗೂ ಗೊತ್ತಿರೋದು. CSK ನಮ್ಗೆ ಆಗದೇ ಇರೋಂಥ ಟೀಮೇ ಆಗಿರ್ಬೋದು RCB ಅವ್ರಿಗೆ. ಬಟ್ ಆದರೂ ಬ್ರ್ಯಾಂಡ್ ವ್ಯಾಲ್ಯೂ ಅನ್ನುವಂಥದ್ದು ಪ್ಲೇಯರ್ದು CSKಗೆ ಬಂದಾಗ ಅಥವಾ ಮುಂಬೈಗೆ ಹೋದಾಗ ಅಥವಾ RCBಗೆ ಬಂದಾಗ ಎಲ್ಲೆಲ್ಲಿಂದನೋ ಇನ್ಕ್ರೀಸ್ ಆಗೋಗ್ಬಿಡುತ್ತೆ. ಸೊ ಅದು ಕೂಡ ಒಂದು ಥಾಟ್ ಪ್ರೊಸೆಸ್ ಅಂತೂ ಖಂಡಿತ ಸಂಜು ಸ್ಯಾಮ್ಸನ್ ಅವ್ರಿಗೆ ಇರ್ಬೋದು. ಸೊ ಇವರ ಓನರು ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ, ಒಟ್ಟು ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ, ಮ್ಯಾಕ್ಸಿಮಮ್ ಟ್ರೈ ಮಾಡ್ತಾರೆ. ಎಲ್ಲಿಂದ ಎಲ್ಲಿಗೂ ಆಡ್ತಿರೋದು ಒಂಥರ ಮೆಜಾರಿಟಿ ಆಫ್ ದ ಸೀಸನ್ ಇವ್ರು ಆಡಿರುವಂಥದ್ದೇನೆ ರಾಜಸ್ಥಾನ್ ರಾಯಲ್ಸ್ಗೆ. 2013 ಬಂದಂಥವ್ರು 15ವರೆಗೂ ಇದ್ದರು, ಆಮೇಲೆ 16-17 ಸೀಸನ್ ಡೆಲ್ಲಿ ಡೇರ್ಡೆವಿಲ್ಸ್ಗೆ ಹೇಳಿದ್ರು. ಅದಾದ್ಮೇಲೆ ಮತ್ತೆ 2018 ಮತ್ತೆ ಬರ್ತಾರೆ ರಾಜಸ್ಥಾನ್ ರಾಯಲ್ಸ್ಗೆ. 21 ಕ್ಯಾಪ್ಟನ್ಸಿ ಸಿಗುತ್ತೆ, 22 ಫೈನಲ್ಸ್ಗೆ ಕರ್ಕೊಂಡು ಹೋಗ್ತಾರೆ ರಾಜಸ್ಥಾನ್ ರಾಯಲ್ಸ್ನ. ಸೊ ಅಲ್ಲಿಂದ ಇಲ್ಲಿವರೆಗೂ ಕೂಡ ಕ್ಯಾಪ್ಟನ್ಸಿ 21 ಕ್ಯಾಪ್ಟನ್ಸಿ ನಿಭಾಯಿಸ್ಕೊಂಡು ಬಂದಿದ್ದಾರೆ. ಇವಾಗ ಬ್ಯಾಕ್ ಫೂಟಲ್ಲಿ ಹಿಂದೆ ಇಟ್ಟು ಆಗ್ತಾ ಇದ್ದಾರೆ ಅಂತ. ಆ್ಯಂಡ್ ಇನ್ನೂ ಒಂದು ಕಡೆ ಚೆನ್ನೈ ಸೂಪರ್ ಕಿಂಗ್ಸಿಂದ ರವಿಚಂದ್ರನ್ ಅಶ್ವಿನ್ ಅವರು ನಮ್ಮನ್ನು ರಿಲೀಸ್ ಮಾಡಿಬಿಡಿ ಅಂತ ಕೇಳಿದಾರಂತೆ. ರವಿ ಅಶ್ವಿನ್ಗೆ ಏನಿರುತ್ತೆ ಗರೋ, ಲಾಸ್ಟ್ ಸೀಸನೇ 9 ಅಷ್ಟು ಕೋಟಿ ಕೊಟ್ಬಿಟ್ಟು ಚೆನ್ನೈ ಸೂಪರ್ ಕಿಂಗ್ಸ್ ತಗೊಂಡಿದ್ದು, ಹೆಂಗಿದ್ರು ರಿಲೀಸ್ ಮಾಡ್ತಾರೆ, ಅವ್ರು ಕೇಳೋದೇ ಬೇಕಿಲ್ಲ, ಹೆಂಗಿದ್ರು ರಿಲೀಸ್ ಮಾಡ್ತಾರೆ ರವಿ ಅಶ್ವಿನ್ ನಮಗೆ ಬೇಡ ಅಂತ. ಬಟ್ ಆದರೂ ಕೇಳಿದಾರಂತೆ. ಬಹುಶಃ ಅವರು ರಾಜಸ್ಥಾನ್ ರಾಯಲ್ಸಿಗೆ ಬರೋ ಪ್ಲ್ಯಾನರು ಮಾಡಿರ್ಬೋದಾ. ಇಲ್ಲಿ ಆಲ್ ಕ್ಯಾಶ್ ಡೀಲ್ ಆಗುವಂಥ ಸಾಧ್ಯತೆಯೂ ಕೂಡ ಇದೆ ಸಂಜು ಸ್ಯಾಮ್ಸನ್ ಅವ್ರಿಗೆ, ರಾಜಸ್ಥಾನ್ ರಾಯಲ್ಸ್ಗೆ ಮತ್ತು ಚೆನ್ನೈ ಸೂಪರ್ ಕಿಂಗ್ಸಿಗೆ. ಅಥವಾ ಒಬ್ಬರು ಪ್ಲೇಯರ್ನ ಕಳಿಸ್ಬಿಟ್ಟು ಇನ್ನೊಬ್ಬ ಪ್ಲೇಯರ್, ಅದೇ ಪ್ಲೇಯರ್ ಸ್ವ್ಯಾಪ್ ಅಂತ ಹೇಳ್ತಾರಲ್ಲ, ಆ ಡಿಫ್ರೆನ್ಸ್ ಅಮೌಂಟ್ನ ಕಟ್ಕೊಂಡು ಕೊಡಬೇಕಾಗತ್ತೆ. ಇವಾಗ ಚೆನ್ನೈ ಸೂಪರ್ ಕಿಂಗ್ಸ್ ಅವರು ಡಿಫ್ರೆನ್ಸ್ ಅಮೌಂಟ್ನ ಕಟ್ಕೊಂಡು ಕೊಡಬೇಕಾಗತ್ತೆ. ಇವಾಗ ರವಿ ಅಶ್ವಿನ್ 9.75 ಕೋಟಿಗೆ ತಗೊಂಡಿರೋಂಥದ್ದು, ಇಲ್ಲಿ ಸಂಜು ಸ್ಯಾಮ್ಸನ್ 18 ಕೋಟಿ. ಡಿಫ್ರೆನ್ಸ್ ಅಮೌಂಟ್ ಏನಿರುತ್ತೋ ಅದನ್ನು ಜಾಸ್ತಿ ಇಲ್ಲಿ CSK ಅವರು ರಾಜಸ್ಥಾನ್ ರಾಯಲ್ಸಿಗೆ ಕೊಡಬೇಕಾಗತ್ತೆ, ಅಷ್ಟೇ, ಬೇರೆ ಏನೂ ಇಲ್ಲ. ನೋಡೋಣ ಅದು ಏನಾಗುತ್ತೆ ಅಂತ. ಒಟ್ನಲ್ಲಿ ಸ್ಟ್ರಾಂಗ್ ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸ್ ಎಲ್ಲ ಸಿಗ್ತಾ ಇದೆ. ಸಂಜು ಸ್ಯಾಮ್ಸನ್ ಅವರು ಈ ಮೇನ್ ರಿಪೋರ್ಟಿಂಗ್ ಸೈಟ್ಸ್ಗಳು ರಿಪೋರ್ಟ್ ಮಾಡಿರೋದ್ರಿಂದ ನನಗೆ ಯಾರ ಮೇಲೂ ಕಾನ್ಫಿಡೆನ್ಸ್ ಇಲ್ಲ, ESPN ಕ್ರಿಕೆಟ್ ಮೇಲೆ ಅಷ್ಟೇ ಕಾನ್ಫಿಡೆನ್ಸು. ಸೊ ನೋಡೋಣ ಏನೇನು ಡೆವಲಪ್ಮೆಂಟ್ಸ್ಗಳು ಆಗ್ತವೆ ಅಂತ. ಬಟ್ ಇನ್ನೂ ಅವರ ಮೈಂಡ್ ಚೇಂಜ್ ಆಗ್ಬೋದು, ಇನ್ನೂ ಸಾಕಷ್ಟು ಟೈಮ್ ಇದೆ. IPL ಟ್ರೇಡ್ ವಿಂಡೋ ಸ್ಟಾರ್ಟ್ ಆಗಿದೆ, ಎಂಡ್ ಆಗಿಲ್ಲ, ಆಕ್ಷನ್ವರೆಗೂ ಇನ್ನೂ ಟೈಮ್ ಇದೆ. ಆಮೇಲೆ ಆಕ್ಷನ್ ಆದಮೇಲೂ ಕೂಡ ಟೈಮ್ ಇರುತ್ತೆ ಟ್ರೇಡ್ ವಿಂಡೋ ಅಲ್ಲಿ, ಏನು ಬೇಕಾದ್ರೂ ಆಗ್ಬೋದು. ಆಕ್ಷನ್ ಆದಮೇಲೆ ಟ್ರೇಡ್ ಆಗಿರೋದೆಲ್ಲ ನೋಡ್ಬಿಟ್ಟಿದ್ದೀವಿ, ದೊಡ್ಡ ಪ್ಲೇಯರ್ಗಳು ಟ್ರೇಡ್ ಆಗಿರೋದೇ ನೋಡ್ಬಿಟ್ಟಿದ್ದೀವಿ. ಸೊ ನೋಡೋಣ ಏನೇನಾಗುತ್ತೆ ಅಂತ. ನನಗೇನೋ ಆಗುತ್ತೆ ಅಂತ ಅನ್ನಿಸ್ದೆ ಮಗ, ಸಂಜು ಸ್ಯಾಮ್ಸನ್ ರಾಜಸ್ಥಾನ್ ರಾಯಲ್ಸ್ನ ಬಿಟ್ಬಿಟ್ಟು ಈಚೆ ಬರ್ತಾರೆ ಅಂತ ಸ್ಟ್ರಾಂಗಾಗಿ ಅನ್ನಿಸ್ತಾ ಇದೆ. ಯಾಕಂದರೆ ಇವರೇ ಅಪ್ರೋಚ್ ಮಾಡಿರೋದ್ರಿಂದ ರಾಜಸ್ಥಾನ್ ರಾಯಲ್ಸ್ನ. ನೋಡೋಣ ಏನಾಗುತ್ತೆ ಅಂತ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾ.